ಅಣ್ಣಾಮಲೈ ಮೇಲೆ ಅಮಿತ್ ಶಾ ನಿಗಿನಿಗಿ ಕೆಂಡ ಡಿಸಿಎಂ ಬಗ್ಗೆ ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಂತಹ ಅಣ್ಣಾಮಲೈ ತಮಿಳುನಾಡು ರಾಜಕೀಯದಲ್ಲಿ ಅಣ್ಣಾಮಲೈ ಹೇಳಿಕೆ ಸಂಚಲನ. ಅಣ್ಣಾಮಲೈ ಮೇಲೆ ಅಮಿತ್ ಶಾ ನಿಗಿನಿಗಿ ಕೆಂಡ ಡಿಸಿಎಂ ಬಗ್ಗೆ ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಂತಹ ಅಣ್ಣಾಮಲೈ ತಮಿಳುನಾಡು ರಾಜಕೀಯದಲ್ಲಿ ಅಣ್ಣಾಮಲೈ ಹೇಳಿಕೆ ಸಂಚಲನ. ಅಣ್ಣಾಮಲೈ ಮಾತು ಕೇಳಿ ಸಿಟ್ಟಿಗೆದ್ದಂತಹ ಅಮಿತ್ ಶಾ ಹಾಗಾದ್ರೆ ಡಿಸಿಎಂಕೆ ಬಗ್ಗೆ ಅಣ್ಣಾಮಲೈ ಹೇಳಿದ್ದೇನು ಅನ್ನುವಂಥದ್ದು. ಎಸ್ ವೀಕ್ಷಕರೇ, ಅಣ್ಣಾಮಲೈ ಏನಿದ್ದಾರಲ್ಲ ಅವರು ಹೇಳಿರುವಂತಹ ಆ ಒಂದು ಮಾತಿಗಾಗಿ ಅಮಿತ್ ಶಾ ನಿಗಿ ಕೆಂಡವನ್ನ ಕಾರ್ತಾ ಇದ್ದಾರೆ. ಅಣ್ಣಾಮಲೈ ಮೊದಲು ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿದ್ದು ತಮಿಳುನಾಡಿನಲ್ಲಿ, ಇದೆಲ್ಲವೂ ಕೂಡ ಗೊತ್ತೇ ಇದೆ. ತಮಿಳುನಾಡಿನ ರಾಜ್ಯಾಧ್ಯಕ್ಷರಾಗಿರುವಂತಹ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ತೆಗೆಯಲಾಯಿತು. ಇದಾದ ನಂತರ ಅಣ್ಣಾಮಲೈ ಅವರು ಸೈಲೆಂಟ್ ಆಗಿದ್ರು. ಈಗ ಅಣ್ಣಾಮಲೈ ಅವರ ಆ ಒಂದು ಹೇಳಿಕೆ ಬಹಳ ದೊಡ್ಡ ಸೌಂಡನ್ನ ಮಾಡ್ತಾ ಇದೆ. ತಮಿಳುನಾಡಿನ ರಾಜಕೀಯದಲ್ಲಿ ಅಣ್ಣಾಮಲೈ ಹೇಳಿಕೆ ಈಗ ಸಂಚಲನವನ್ನ ಮೂಡಿಸ್ತಾ ಇದ್ದು, ಬಿಜೆಪಿಯ ಜೊತೆಗಿದ್ದು ಅಣ್ಣಾಮಲೈ ಈಗ ಯಾಕೆ ಹೇಳಿದ್ರು ಎನ್ನುವಂತಹ ಪ್ರಶ್ನೆ ಈಗ ಮೂಡಿದೆ. ಅಣ್ಣಾಮಲೈ ಮಾತಿನಿಂದ ಸ್ವತಃ ಅಮಿತ್ ಶಾ ಅವರೇ ಶಾಕ್ ಆಗಿರುವಂತಹ ಘಟನೆ ನಡೆದಿದೆ. ಹಾಗಾದ್ರೆ ಅಣ್ಣಾಮಲೈ ಹೇಳಿದ್ದೇನು ಅನ್ನೋದ್ರ ಕಂಪ್ಲೀಟ್ ಡೀಟೇಲ್ ನೋಡ್ತಾ ಹೋಗೋಣ. ತಮಿಳುನಾಡು ಅಸೆಂಬ್ಲಿ ಎಲೆಕ್ಷನ್ ನಲ್ಲಿ ಮತ್ತೆ ಡಿಎಂಕೆ ಗೆಲ್ಲುತ್ತೆ ಹಿಂಗಂತ ಹೇಳಿಕೆ ಕೊಟ್ಟಂತಹ ತಮಿಳುನಾಡು ಬಿಜೆಪಿಯ ಅಣ್ಣಾಮಲೈ. ಅಣ್ಣಾಮಲೈ ಈ ಹೇಳಿಕೆ ಅಮಿತ್ ಶಾ ಅವರಿಗೆ ಕೆಂಡಾಮಂಡಲವಾಗಿದೆ. ಡಿಎಂಕೆಯನ್ನ ತೀವ್ರವಾಗಿ ವಿರೋಧ ಮಾಡ್ತಾ ಇದ್ದಂತಹ ಅಣ್ಣಾಮಲೈ ಇದೀಗ ಅಣ್ಣಾಮಲೈ ಇದ್ದಕ್ಕಿದ್ದಂತೆ ಡಿಎಂಕೆಯ ಬಗ್ಗೆ ಸಾಫ್ಟ್ ಕಾರ್ನರ್ ಅನ್ನ ಬೆಳೆಸಿಕೊಂಡಿದ್ದಾರೆ. ತಮಿಳುನಾಡು ಬಿಜೆಪಿ ಘಟಕ ಈಗ ಗೊಂದಲದ ಗೂಡಾಗಿರುವಂಥದ್ದು. ಎಸ್ ವೀಕ್ಷಕರೇ, ಅಣ್ಣಾಮಲೈ ಹೇಳಿರೋದು ಒಂದೇ ಒಂದು ಮಾತು ಸಾಕಷ್ಟು ದ್ವಂದ್ವವನ್ನ ಹಾಗೂ ಅಮಿತ್ ಶಾ ಅವರಿಗೆ ಕೋಪವನ್ನ ತರಿಸಿದೆ. ಡಿಎಂಕೆ ಪಕ್ಷದ ಬಗ್ಗೆ ನಿಲುವನ್ನು ತೋರಿಸ್ತಾ ಇದ್ದಾರೆ ಅಣ್ಣಾಮಲೈ. ಈ ಹಿಂದೆ ಅಣ್ಣಾಮಲೈ ನಾನು ಆಗ್ಲೇ ಹೇಳಿದ ಹಾಗೆ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿದ್ರು. ಅದಾದ ನಂತರ ಅಣ್ಣಾಮಲೈ ಅವರನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕಿತ್ತಾಕಲಾಗುತ್ತೆ. ಈಗ ಅಣ್ಣಾಮಲೈ ಅವರು ಡಿಎಂಕೆ ಪಕ್ಷ ಗೆಲ್ಲುತ್ತೆ ಅನ್ನೋದ್ರ ಬಗ್ಗೆ ಮಾತನಾಡಿದ್ದಾರೆ. ಇದು ಸಾಕಷ್ಟು ಗೊಂದಲವನ್ನ ಹಾಗೂ ಕೋಪವನ್ನ ಸೃಷ್ಟಿ ಮಾಡಿದೆ. ಈ ಹಿಂದೆ ಡಿಎಂಕೆ ಪಕ್ಷ ಅಂತಂದ್ರೆ ಅಣ್ಣಾಮಲೈಗೆ ಆಗ್ತಾ ಇರಲಿಲ್ಲ. ಈಗ ಚುನಾವಣೆಯಲ್ಲಿ ಡಿಎಂಕೆ ಪಕ್ಷ ಗೆದ್ದು ಅಧಿಕಾರವನ್ನ ಸ್ವೀಕಾರ ಮಾಡುತ್ತೆ ಅಂತ ಹೇಳಿರುವಂತ ಅಣ್ಣಾಮಲೈ ತಾವು ಡಿಎಂಕೆ ಪಕ್ಷಕ್ಕೆ ಸೇರ್ಕೊಳ್ತಾರಾ ಎನ್ನುವಂತಹ ಪ್ರಶ್ನೆ ಈಗ ಮೂಡಿದೆ. ಹಾಗಾದ್ರೆ ಅಣ್ಣಾಮಲೈ ಹೇಳಿಕೆಗೆ ಅಮಿತ್ ಶಾ ಕೆಂಡಾಮಂಡಲರಾಗಿದ್ದು ಇದೇ ಕಾರಣಕ್ಕ. ಇದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಡ್ ಅನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಚುನಾವಣೆಯಲ್ಲಿ ಡಿಎಂಕೆ ಸೋಲಿಸುವ ಗುರಿಯನ್ನ ಇಟ್ಕೊಂಡಿದ್ದಂತ ಬಿಜೆಪಿ ಆ ಕನಸು ಈಡೇರಬೇಕು ಅಂದ್ರೆ ಅಣ್ಣಾಮಲೈ ಡಿಎಂಕೆ ಜೊತೆಗೆ ಹೋಗಬೇಕು.
ಚುನಾವಣೆಯಲ್ಲಿ ಡಿಎಂಕೆ ಸೋಲಿಸುವ ಗುರಿಯನ್ನ ಇಟ್ಟುಕೊಂಡಿದ್ದಂತಹ ಬಿಜೆಪಿ ಆ ಕನಸು ಈಡೇರಬೇಕು ಅಂತಂದ್ರೆ ಡಿಎಂಕೆ ಜೊತೆಗೆ ಹೋಗಬೇಕು. ಆದ್ರೆ ಜನಪ್ರಿಯ ಬಿಜೆಪಿಯ ನಾಯಕ ಅಣ್ಣಾಮಲೈಗೆ ಇದು ಇಷ್ಟ ಇಲ್ಲ. ಬಿಜೆಪಿ ಸ್ವತಂತ್ರವಾಗಿ ಸ್ಪರ್ಧಿಸಬೇಕೆಂಬುದು ಅಣ್ಣಾಮಲೈ ನಿಲುವು. ಬಿಜೆಪಿ ಒಂಟಿಯಾಗಿ ಸ್ಪರ್ಧಿಸಿದ್ರೆ ಗದ್ದುಗೆ ಬಿಡಿ, ವಿಪಕ್ಷವೂ ಆಗಲ್ಲ. ಇದು ಹೈಕಮಾಂಡ್ಗೆ ಗೊತ್ತಿದೆ, ಅದಕ್ಕಾಗಿ ಅಣ್ಣಾಮಲೈ ನಿಲುವು ಒಪ್ಪುತ್ತಾ ಇಲ್ಲ. ಇದರಿಂದಾಗಿ ಬಿಜೆಪಿ ಹೈಕಮಾಂಡ್ ಮತ್ತು ಅಣ್ಣಾಮಲೈ ನಡುವೆ ತಿಕ್ಕಾಟ ಶುರುವಾಗಿದೆ. ಹೀಗಾಗಿಯೇ ಮತ್ತೆ ಡಿಎಂಕೆ ಗೆಲುವು ಮಾತನಾಡಿದ್ದಂತಹ ಅಣ್ಣಾಮಲೈ ಅವರು ಇದರಿಂದ ಕೆರಳಿದಂತಹ ಕೆಂಡಾಮಂಡಲರಾಗಿದ್ದಂತಹ ಅಮಿತ್ ಶಾ ಅವರು ಅಣ್ಣಾಮಲೈ ವಿರುದ್ಧ ಕ್ರಮವನ್ನು ಕೈಗೊಳ್ತಾರಾ ಎನ್ನುವಂಥದ್ದು. ವೀಕ್ಷಕರೇ, ಈ ಹಿಂದೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿದ್ದಂಥ ಅಣ್ಣಾಮಲೈಯನ್ನ ಈಗ ಬಿಜೆಪಿ ನಾಯಕರ ಗುಂಪಿಗೆ ಸೇರಿಸಲಾಗಿರುವಂಥದ್ದು. ಹಾಗೆ ಅಣ್ಣಾಮಲೈಗೆ ಇರೋದೇನು ಅಂತಂದ್ರೆ ಬಿಜೆಪಿ ಸ್ವತಂತ್ರವಾಗಿ ಸ್ಪರ್ಧೆಯನ್ನ ಮಾಡಬೇಕು, ಯಾರ ಜೊತೆಗೂ ಕೂಡ ಮೈತ್ರಿಯನ್ನ ಮಾಡ್ಕೊಳ್ಬಾರ್ದು, ಆಗ ಗೆದ್ರೆ ಮಾತ್ರ ಬಿಜೆಪಿ ಗೆದ್ದಂಗೆ ಅಂತ ಹೇಳಿ ಅಣ್ಣಾಮಲೈ ಥಿಂಕಿಂಗ್ ಇಟ್ಕೊಂಡಿದ್ರು. ಆದರೆ ಅಮಿತ್ ಶಾ ಅವರ ಐಡಿಯಾಲಜಿ ಬೇರೆ ಇದೆ. ಚುನಾವಣೆಯಲ್ಲಿ ಡಿಎಂಕೆ ಸೋಲಿಸುವ ಗುರಿಯನ್ನ ಇಟ್ಟುಕೊಂಡಿರುವಂತಹ ಬಿಜೆಪಿ ಈ ಒಂದು ಕನಸನ್ನ ಈಡೇರಿಸಬೇಕು ಅಂತಲೇ ಡಿಎಂಕೆ ಹೋಗಬೇಕು ಅನ್ನೋದು, ಅಣ್ಣಾ ಹೋಗಬೇಕು ಅನ್ನುವಂಥದ್ದು. ಆದರೆ ಜನಪ್ರಿಯ ಬಿಜೆಪಿ ನಾಯಕ ಅಣ್ಣಾಮಲೈಗೆ ಇದು ಇಷ್ಟ ಆಗಲಿಲ್ಲ. ಬಿಜೆಪಿ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಬೇಕು ಅನ್ನೋದು ಅಣ್ಣಾಮಲೈ ಅವರ ನಿಲುವಾಗಿತ್ತು. ಆದರೆ ಬಿಜೆಪಿ ಒಂಟಿಯಾಗಿ ಸ್ಪರ್ಧೆ ಮಾಡಿದ್ರೆ ಗೆಲ್ಲೋದು ಬಿಡಿ, ಆದರೆ ವಿಪಕ್ಷವಾಗಿಯೂ ಕೂಡ ಅದು ಉಳಿಯೋದು ಡೌಟ್ ಆಗಿದೆ. ಇದು ಹೈಕಮಾಂಡ್ಗೆ ಗೊತ್ತಿದೆ. ಇದಕ್ಕೆ ಅಣ್ಣಾಮಲೈ ನಿಲುವು ಒಪ್ಪುತ್ತಾ ಇಲ್ಲ ಹೈಕಮಾಂಡ್ ಬಿಜೆಪಿ. ಇದರಿಂದಾಗಿ ಬಿಜೆಪಿ ಹೈಕಮಾಂಡ್ ಮತ್ತು ಅಣ್ಣಾಮಲೈ ನಡುವೆ ತಿಕ್ಕಾಟ ಆಗಿದ್ದು, ಹೀಗಾಗಿಯೇ ಡಿಎಂಕೆ ನಿಲುವು ಮಾತನಾಡಿದ್ದಾರೆ ಅಣ್ಣಾಮಲೈ ಅವರು. ಇದರಿಂದ ಅಮಿತ್ ಶಾ ಅವರು ಕೆರಳಿದ್ದಾರೆ, ಕೆಂಡಾಮಂಡಲರಾಗಿದ್ದಾರೆ. ಅವರ ವಿರುದ್ಧ ಕ್ರಮವಾಗುತ್ತಾ, ಪಕ್ಷದಿಂದ ಅವರನ್ನ ತೆಗೆದುಹಾಕ್ತಾರಾ ಗೊತ್ತಿಲ್ಲ, ಕಾದ್ ನೋಡ್ಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.